ನಮಸ್ಕಾರ, ಹೇಗಿದ್ದೀರಾ? ನೀವೊಬ್ಬ ಯೂಟ್ಯೂಬ್ ಕ್ರಿಯೇಟರ್ ಆಗಿದ್ದೀರಾ? ಯೂಟ್ಯೂಬ್ ನಲ್ಲಿ ಎಐ ನ ಯೂಸ್ ಮಾಡಿ, ಅಂದ್ರೆ ಚಾಟ್ ಜಿಪಿಟಿ ಎಐ ನಿಂದ ಜನರೇಟ್ ಆದಂತಹ ಇಮೇಜಸ್ ಅಥವಾ ವಿಡಿಯೋಸ್ ನ ಯೂಸ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ಅಥವಾ ಯಾವುದೇ ಎಐ ಯೂಸ್ ಮಾಡ್ದೇನೆ ವಿಡಿಯೋನ ಅಪ್ಲೋಡ್ ಮಾಡ್ತೀರಾ ಅಂದ್ರು ಈ ಒಂದು ವಿಡಿಯೋ ಏನಿದೆ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಯೂಟ್ಯೂಬ್ ಇಂದ ಒಂದು ಹೊಸ ಪಾಲಿಸಿ ಬಂದಿದೆ, ಅಲ್ಟರ್ಡ್ ಅಥವಾ ಸಿಂಥೆಟಿಕ್ ಕಾಂಟೆಂಟ್ ಅಂತ. ಸೊ ಈ ಪಾಲಿಸಿನ ನೀವೇನಾದ್ರೂ ಅವಾಯ್ಡ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ರೋ ನಿಮ್ಮ ಚಾನಲ್ ಈಗ ಡಿಲೀಟ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಬನ್ನಿ, ಹಾಗಾದ್ರೆ ಈ ಅಪ್ಡೇಟ್ ಏನಿದೆ ಇದನ್ನ ನಿಮ್ಮ ಚಾನೆಲ್ ಅಲ್ಲಿ ಹೇಗೆ ಫಾಲೋ ಮಾಡ್ಬೇಕಂತ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕಿನ ಮುಂಚೆ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸೊ ಬನ್ನಿ, ಹಾಗಾದ್ರೆ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡೋಣ. ಯೂಶಲಿ ನಾವು ಈಗ ವಿಡಿಯೋ ಅಪ್ಲೋಡ್ ಮಾಡುವಾಗ ಮೇಡ್ ಫಾರ್ ಕಿಡ್ಸ್ ಇದೇನೋ ಇಲ್ವೋ, ಅದೇ ಪೇಡ್ ಪ್ರಮೋಷನ್ ಇದೇನೋ ಇಲ್ವೋ ಅಂತ ಯೂಟ್ಯೂಬ್ ಗೆ ತಿಳಿಸಿ ಅಪ್ಲೋಡ್ ಮಾಡ್ತೀವಿ. ಅದೇ ತರಾನೇ ಇನ್ಮೇಲೆ ನಿಮ್ಮ ವಿಡಿಯೋಸ್ ನಲ್ಲಿ ಎಐ ಯೂಸ್ ಮಾಡಿ ನೀವೇನಾದ್ರೂ ಕಂಟೆಂಟ್ ನ ಕ್ರಿಯೇಟ್ ಮಾಡಿದೀರಾ ಅಥವಾ ಇಲ್ಲ ಅಂತ ವಿಡಿಯೋ ಅಪ್ಲೋಡ್ ಮಾಡುವಾಗ ನೀವು ಯೂಟ್ಯೂಬ್ ಗೆ ತಿಳಿಸಬೇಕಾಗುತ್ತೆ. ನಿಮ್ಮ ವಿಡಿಯೋಸ್ ನಲ್ಲಿ ಎಐ ಕಂಟೆಂಟ್ ಇದ್ರೆ ಅಲ್ಟರ್ಡ್ ಕಂಟೆಂಟ್ ಆಪ್ಷನ್ ಅಲ್ಲಿ ಎಸ್ ಅಂತ ಕೊಡ್ಬೇಕು. ಅದೇ ನೀವೇನಾದ್ರೂ ನಾರ್ಮಲ್ ವಿಡಿಯೋಸ್ ಅಪ್ಲೋಡ್ ಮಾಡ್ತೀರಾ ಅಂದ್ರೆ ನಂತರ ಯಾವುದೇ ಎಐ ಯೂಸ್ ಮಾಡದೆ ವಿಡಿಯೋನ ಅಪ್ಲೋಡ್ ಮಾಡ್ತೀರಾ ಅಂದ್ರೆ ಅಲ್ಟರ್ಡ್ ಕಂಟೆಂಟ್ ಅಲ್ಲಿ ನೋ ಅಂತ ಕೊಡ್ಬೇಕಾಗುತ್ತೆ. ಇದು ಕಂಪಲ್ಸರಿ ಆಗಿ ಕೊಡ್ಲೇಬೇಕು. ಈ ಅಪ್ಡೇಟ್ ಏನಿದೆ ಶಾರ್ಟ್ ಹಾಗೂ ಲಾಂಗ್ ಫಾರ್ಮ್ ಎರಡ್ ಫಾರ್ಮೆಟ್ ವಿಡಿಯೋಸ್ಗೂ ಅಪ್ಲೈ ಆಗುತ್ತೆ. ಆಡಿಯನ್ಸ್ ಆ ವಿಡಿಯೋ ಕ್ಲಿಕ್ ಮಾಡಿ ಓಪನ್ ಮಾಡಿದಾಗ ಡಿಸ್ಕ್ರಿಪ್ಷನ್ ಅಲ್ಲಿ ಅವರಿಗೆ ಗೊತ್ತಾಗುತ್ತೆ ಈ ಒಂದು ವಿಡಿಯೋದಲ್ಲಿ ಎಐ ಯೂಸ್ ಆಗಿದೆನೋ ಇಲ್ವಾ ಅಂತ. ಸೊ ಈ ಅಪ್ಡೇಟ್ ಒಂದು ಸೆಕ್ಯೂರಿಟಿ ಪರ್ಪಸ್ ಗೋಸ್ಕರ ಯೂಟ್ಯೂಬ್ ಅವರು ತಂದಿದ್ದಾರೆ. ಸೊ ಯಾರೆಲ್ಲ ತಮ್ಮ ವಿಡಿಯೋಸ್ ನ ಆಡಿಯೋ ರೆಕಾರ್ಡಿಂಗ್ ನ ಎನ್ಹಾನ್ಸ್ ಮಾಡಕ್ಕೆ ಏನಾದ್ರೂ ಎಐ ಯೂಸ್ ಮಾಡ್ತಿದ್ರೆ ಅಲ್ಲೇನು ಎಸ್ ಅಂತ ಮೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಮ ವಿಡಿಯೋಸ್ ನಲ್ಲಿ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಎಐ ಯೂಸೇಜ್ ಇದ್ರೆ ಆವಾಗ ನೀವು ಎಸ್ ಅಂತ ಕೊಡಬೇಕಾಗುತ್ತೆ. ನಿಮ್ಗೆ ಇನ್ನು ಸ್ವಲ್ಪ ಕ್ಲಾರಿಟಿ ಸಿಗ್ಲಿ ಅಂತ ಆ ಯೂಟ್ಯೂಬ್ ನ ಆರ್ಟಿಕಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಎಲ್ಲಾ ಡೀಟೇಲ್ಸ್ ನ ಚೆಕ್ ಮಾಡ್ಕೋಬಹುದು. ಸೊ ಅದೇನಾಗಲ್ಲ ಬಿಡು, ಅಪ್ಲೋಡ್ ಮಾಡುವಾಗ ಏನ್ ಪದೇ ಪದೇ ಎಸ್ ಸರ್ ನೋ ಅಂತ ಕೊಡ್ಲೇಬೇಕಾ? ಕೊಡ್ಲಿಲ್ಲ ಅಂದ್ರೂ ನಡೆಯುತ್ತೆ. ಹಾಗೆ ಅನ್ಕೊಂಡ್ ನೀವೇನಾದ್ರೂ ವಿಡಿಯೋನ ಅಪ್ಲೋಡ್ ಮಾಡಿದ್ರು ಯೂಟ್ಯೂಬ್ ಅಲ್ಗಾರಿದಮ್ ತುಂಬಾನೇ ಸ್ಮಾರ್ಟ್ ಇದೆ. ಅವರಿಗೆ ವಿಡಿಯೋ ಇಂದ ಗೊತ್ತಾಗ್ಬಿಡುತ್ತೆ ನೀವು ಎಐ ಯೂಸ್ ಮಾಡಿದೀರಾ ಇಲ್ಲ ಅಂತ. ಸೊ ನೀವು ಎಐ ಯೂಸ್ ಮಾಡಿ ಅಲ್ಲಿ ಅಲ್ಟರ್ಡ್ ಕಂಟೆಂಟ್ ಅಲ್ಲಿ ಎಸ್ ಅಂತ ಕೊಡ್ಲಿಲ್ಲ ಅಂದ್ರೆ ಒಂದೆರಡು ಸತಿ ನಿಮ್ಗೆ ಏನೋ ವಾರ್ನಿಂಗ್ ಕೊಡ್ತಾರೆ. ಇಲ್ಲ ಅಂದ್ರೆ ನಿಮ್ಮ ಚಾನಲ್ ಗೆ ಡೈರೆಕ್ಟ್ ಆಗಿ ಕಮ್ಯುನಿಟಿ ಸ್ಟ್ರೈಕ್ ಅಥವಾ ಡಿಮಾನಿಟೈಸೇಷನ್ ಆಗುವಂತಹ ಕೂಡ ಚಾನ್ಸ್ ಇರುತ್ತೆ. ಮುಂದೆ ಹೇಳಕ್ಕಾಗಲ್ಲ, ಚಾನಲ್ ಡಿಲೀಟ್ ಆದ್ರೂ ಆಗಬಹುದು. ಸೊ ಅದಕ್ಕೆ ವಿಡಿಯೋನ ಅಪ್ಲೋಡ್ ಮಾಡುವಾಗ ಯೂಟ್ಯೂಬ್ ಪಾಲಿಸಿ ಮುಖಾಂತರನೇ ಅಪ್ಲೋಡ್ ಮಾಡಿ, ನಿಮ್ಮ ಚಾನಲ್ಗೆ ಯಾವುದೇ ತೊಂದರೆ ಆಗಲ್ಲ. ಇದೇನ್ ಟೆನ್ಷನ್ ಮಾಡ್ಕೊಳ್ಳುವಂತ ಯಾವುದೇ ವಿಷಯ ಅಲ್ಲ. ನೀವು ವಿಡಿಯೋಸ್ ನ ಅಪ್ಲೋಡ್ ಮಾಡುವಾಗ ಎಸ್ ಅಥವಾ ನೋ ಅಂತ ಕೊಡಬೇಕು ಅಷ್ಟೇ. ಸೊ ವಿಡಿಯೋ ಎಲ್ಲಾದ್ರೂ ಹೆಲ್ಪ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ನಿಮ್ಮ ವಿಡಿಯೋಸ್ ನಲ್ಲಿ ಎಐ ನ ಯೂಸ್ ಮಾಡ್ತೀರಾ ಅಥವಾ ಇಲ್ಲ ಅಂತ ಕಮೆಂಟ್ ಮಾಡಿ ಒಮ್ಮೆ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ. ಅಲ್ಲಿಯವರೆಗೂ ಟೇಕ್ ಕೇರ್.